ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಅದು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಓಕೆ, ನಮ್ಮ 0 to ಹೀರೋ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ, ಪ್ಲಸ್ ಇವತ್ತು ನಮ್ಮ ಪಿ ಎನ್ ಎಲ್ ಏನು, ಇದೆಲ್ಲ ನೋಡೋಣ. ಒಂದು ಸತಿ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಅನಾಲಿಸಿಸ್ ವಿಡಿಯೋ ಎಲ್ಲಿದೆ ಸರ್, ಯೂಟ್ಯೂಬಲ್ಲಿ ಬರ್ತಾ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಬರ್ತಾ ಇಲ್ಲ, ಟೆಲಿಗ್ರಾಮಲ್ಲಿ ಹಾಕ್ತಾಯಿದ್ದೀವಿ. ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇವತ್ತು 8:45ಗೆ ಹಾಕಿದ್ದೆ, 8:45 ನೋಡ್ಕೊಳ್ಳಿ. ಅದರದ್ದೇ ವಿಡಿಯೋ ಪ್ಲೇ ಮಾಡ್ತಾಯಿದ್ದೀನಿ, ಕೇಳಿಸ್ಕೊಳ್ಳಿ. ప్రాఫిట్ అయితే వచ్చింది. దీనికి బ్రేక్ అయిందంటే ఓటీఎం బై చేస్తాం. మన టార్గెట్ 24,950. ఇది దీనికోసం మనం ఓటీఎం అయితే బై చేస్తాం. చాలా సింపుల్ అంటే సార్, దీని మీద ఒక క్యాండిల్ క్లోజ్ అవ్వాలి, రీట్రేస్ చేసి హై క్రాస్ అయితే ఇది టార్గెట్. ఇది టార్గెట్. ఇక్కడ దాకా మనం ఓటీఎం అయితే బై చేస్తాం. ఇన్ కేస్ గ్యాప్ ఉన్నప్పుడు మనం అయితే కూడా వెయిట్ చేద్దాం. ఇక్కడ నుంచి 50 minutes వాడే బయింగే ప్లాన్ చేద్దాం. కరెక్షన్ వచ్చిందంటే ఆఫ్టర్ కరెక్షన్ విల్ గో ఫర్ బయింగ్. అంటే ఫస్ట్ స్టెప్లో మార్కెట్ ఫాల్ అయింది అంటే నో ప్రాబ్లం, వెయిట్ చేద్దాం. ఐటమ్ తీసుకొని సెల్లింగ్ చేసుకోవచ్చు, సపోర్ట్ బ్రేక్ అయితే. కానీ ఇది మేజర్ సపోర్ట్ వస్తుందా, సెంటర్లో యూటర్న్ అయిపోయింది డౌట్ సార్. ఆల్మోస్ట్ యూటర్న్ అయ్యే ఛాన్సెస్ ఎక్కువ ఉన్నాయి, కిందకు రాదు. అందుకే మనం కంప్లీట్గా బై సైడ్ అయితే ప్లాన్ చేస్తున్నాం. గ్యాప్ ఉన్నాయి, మన సపోర్ట్ బ్రేక్ అయితే 15 minutes వాడుకోవాలి, బై ప్లాన్ చేస్తాం. ఈ ఫ్లాగ్ ఐ బ్రేక్ అయితే నార్మల్గా బైక్ అయితే ప్లాన్ చేసుకున్నాం. ఇది నిఫ్టీ లెవెల్ సార్. బ్యాంక్ నిఫ్టీ కూడా సార్ ఇంకా ప్రైస్ కంప్రెస్ అయ్యే ఛాన్సెస్ ఎక్కువ ఉంది టైం కాబట్టి. ఇది ప్లస్ సపోర్ట్కి రెసిస్టెన్స్కి మధ్యలో ఉంది. ఇది కూడా దీని హై బ్రేక్ అయింది అంటే బయింగ్ సైడ్ ప్లాన్ చేసుకోవచ్చు. ఐటీఎం ఓన్లీ బ్యాంక్ నిఫ్టీ. కరెక్షన్ వచ్చిందంటే మన సపోర్ట్లో 15 minutes వాగి బయింగ్ అయితే ప్లాన్ చేసుకోవచ్చు. బ్యాంక్ నిఫ్టీ కంపేర్ చేసే నిఫ్టీ చాలా క్లియర్గా ఉంది, నిఫ్టీ పైన ఫోకస్ చేయొచ్చు. బ్యాంక్ నిఫ్టీ కరెక్షన్ తర్వాత బయింగ్, ರಿಟ್ರೇಸ್ಮೆಂಟ್ తర్వాత ಸೆಲ್ಲಿಂಗ್. ಸರ್ ಬ್ಯಾಂಕ್ ನಿಫ್ಟಿ ಡ್ಯೂಯಲ್ ಕೇಳಿಸ್ಕೊಂಡ್ರಲ್ವಾ? ತೆಲುಗಲ್ಲಿದೆ ಸರ್ ಅಂದರೆ ತೆಲುಗಲ್ಲಿದೆ. ಯಾಕಂದರೆ 1.5 ವರ್ಷದಿಂದ ಕನ್ನಡದಲ್ಲೇ ಮಾಡಿದೆ. ಕನ್ನಡದಲ್ಲಿ ಏನು ಸಪೋರ್ಟ್ ಇಲ್ಲ, ಅದಕ್ಕೆ ತೆಲುಗಲ್ಲಿ ಆಗ್ತಾಯಿದೆ. ತೆಲುಗಲ್ಲಿ ಚೆನ್ನಾಗಿ ಓಡ್ತಾ ಇದೆ. 3 ದಿವಸಕ್ಕೆ 150 ಫಾಲೋವರ್ಸ್ ಆಗೋಗಿದ್ದಾರೆ. ತೆಲುಗಲ್ಲಿ ಆಗ್ತೀನಿ. ಆ ಚಾನಲ್ ನೇಮ್ ಕೂಡ ಹೇಳಲ್ಲ ನಾನು, ಓಕೆ. ಇದು ನೋಡ್ಕೊಳ್ಳಿ. ಇವಾಗ ಇದು ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಹೆಂಗೆ ವರ್ಕ್ ಆಗಿದೆ. ಬ್ಯಾಂಕ್ ನಿಫ್ಟಿ ಪ್ರೈಸ್ ಕಂಪ್ರೆಸ್ ಆಗುತ್ತೆ ಅಂತ ಹೇಳಿದ್ದೆ, ಆಗಿದೆ ಎಲ್ಲ ನೋಡ್ಕೊಳ್ಳಿ. ನಿಫ್ಟಿ ಇದನ್ನು ಸ್ವಲ್ಪ ಬ್ಯಾಕ್ ತೆಗೆದು ನೋಡಿ. ನಿಫ್ಟಿ ಓಕೆ, ನಿಫ್ಟಿ ನೋಡ್ಕೊಳ್ಳಿ. ಗ್ಯಾಪ್ ಡೌನ್ ಓಪನ್ ಆದರೂ ಬೈಯಿಂಗೆ, ಫ್ಲಾಟ್ ಓಪನ್ ಆದರೂ ಬೈಯಿಂಗೆ ಅಂತ. ಲೆವೆಲ್ಸ್ ನೋಡ್ಕೊಳ್ಳಿ ನೀವು, ಈ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ, ಓಕೆ. ಇವಾಗ ಚಾರ್ಟ್ ಮೇಲೆ ನೋಡೋಣ. ಬೈಯಿಂಗೇ ಮಾಡ್ಬೇಕಂತ ಹೇಳಿದ್ವಿ, ಮಾಡಿದ್ವಾ ಇಲ್ಲ, ಏನೇನು ಮಾಡಿದ್ವಿ ನೋಡೋಣ. ಒಂದ್ಸರಿ ನೋಡ್ಕೊಳ್ಳಿ ನೀವು. ಇದು ನಿಫ್ಟಿದು, ಓಕೆ. ಇದು ಬ್ರೇಕ್ ಆದರೆ ಇದ್ರ ಮೇಲೆ ಬೈಯಿಂಗ್ ಅಂತ, ಓಕೆ. ಇದು ಈ ಮೂಮೆಂಟ ಪೂರ್ತಿ ಕ್ಯಾಚ್ ಮಾಡಿದ್ವಿ. 100 ಪಾಯಿಂಟ್ಸ್ ನಿಫ್ಟಿ ಪ್ಲಸ್ ಇಲ್ಲಿಂದ ಇಲ್ಲಿ 0 to ಹೀರೋ ಕೂಡ ಮಾಡಿದ್ವಿ. ಅದ್ರದ್ದೆಲ್ಲ ಇವಾಗ ತೋರಿಸ್ತೀನಿ ನೋಡ್ಕೊಳ್ಳಿ, ಯಾವಾಗ ಏನೇನು ಮಾಡಿದ್ದೀವಿ, ವರ್ಕ್ ಆಗಿದೆಯಲ್ಲ ಅಂತ. ಫಸ್ಟು ಇದೇ ತೋರಿಸ್ಬಿಡೋಣ. ಅಪ್ಡೇಟ್ ಏನೇನು ಅಪ್ಡೇಟ್ ಇತ್ತು ನೋಡ್ಕೊಳ್ಳಿ. ಇವತ್ತು ಟುಡೇ ಕಾಣ್ತಾ ಇದೆಯಲ್ಲ, ಟುಡೇ ಇವತ್ತು, ಓಕೆ. ಇದು ಬ್ರೇಕ್ ಆದರೆ ಅಪ್ಡೇಟ್ ಇದೆ. ಇದು ಸಿ ಕಡೆ ಎಂಟ್ರಿ ಅಂತ ಹೇಳಿದ್ವಿ. ಇದು ಡ್ರಾಯಿಂಗ್, ಇದು ಅದರದ್ದು ಕಾಲ್, ಓಕೆ. ನೋಡ್ಕೋಬೋದು ನೀವು. ಇಲ್ಲಿ 8:50 ಅಷ್ಟೇ ಟೈಮ್. ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಕೊಡ್ತಾ ಇರೋದಲ್ಲ, ಬಿಫೋರ್ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿನ್ನೂ 25 ನಿಮಿಷ ಟೈಮ್ ಇತ್ತು. 8:50ಗೆ ಕಾಲ್ ಕೊಟ್ಟಿದ್ದೀನಿ. ಅದು ಕೂಡ OTM ಬೈ ಮಾಡ್ಕೋಬೋದು ಅಂತ. ಪ್ಲಸ್ ನನ್ನ ವ್ಯೂ ಕೂಡ ಹಾಕಿದ್ದೀನಿ. ದಿಸ್ ಈಸ್ ನಂದು ಪ್ರಾಫಿಟ್ ಟಾರ್ಗೆಟ್ ಇಲ್ಲಿವರೆಗೂ ಬರಬೇಕು ಅಂತ. ಅದು ಕೂಡ 8:48 ನೋಡ್ಕೊಳ್ಳಿ ನೀವು. ಇಷ್ಟು ಫಸ್ಟೇ ಪ್ರಿಪೇರ್ ಆಗಿ ಇಟ್ಬಿಟ್ಟಿದ್ದೀನಿ ಬಿಫೋರ್ ಮಾರ್ಕೆಟ್. ನೋಡಿ ಏನಾಗಿರುತ್ತೆ ಅಂತ. ಇದು ಟ್ರಿಗರ್ ಟಾರ್ಗೆಟ್ಟು, ಓಕೆ. ಟಾರ್ಗೆಟ್ 4 ನೋಡಿದ್ರಲ್ಲ, ನಾವು ಫಸ್ಟೇ ಎಲ್ಲ ಲೈನ್ಸ್ ಹಾಕಿ ಇಟ್ಕೊಂಡಿದ್ವಿ. ಟಾರ್ಗೆಟ್ 1, ಟಾರ್ಗೆಟ್ 2, 3, 4 ಅಂತ. ಅದೆಲ್ಲ ಕಂಪ್ಲೀಟ್ ಫಿಲ್ ಆಗಿದೆ ನೋಡಿ. ಇದು ನೋಡ್ಕೊಳ್ಳಿ, ಟಾರ್ಗೆಟ್ 4 ಆಗಿದೆ. ಅದಾದಮೇಲೆ 0 to ಹೀರೋ ಮಾಡಿದ್ದೀವಿ. ಇದೊಂದು ಹೋಲ್ಡ್ ಮಾಡಿಟ್ಟಿದ್ವಿ. ಇದ್ರದ್ದು ಪ್ರಾಫಿಟ್ ನಾನು ಟ್ರೇಡ್ ಕಾಪಿ ಮಾಡ್ಕೋಬೋದು ಅಂತ ಆ ಆಪ್ಷನ್ ಇದೆ ನಮ್ಮ ಹತ್ರ, ಮಾಡಿದ್ದಾರೆ, ಓಕೆ. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಹೋಲ್ಡಿಂಗ್. ಇದು ಹೋಲ್ಡಿಂಗ್ ಇಟ್ಟಿದ್ವಿ. ಇದು ಕೂಡ ಪ್ರಾಫಿಟ್ ಬಂದಿದೆ, ಓಕೆ. ಇದನ್ನು ಪ್ರಾಫಿಟಲ್ಲಿ ಬುಕ್ ಮಾಡಿಸಿದ್ವಿ, ಓಕೆ. ಅದ್ರದ್ದು ಪ್ರಾಫಿಟ್ಸ್ ಕೂಡ ಇಲ್ಲಿದೆ. ಇವೆಲ್ಲ ಪ್ರಾಫಿಟ್ಸ್ ಇದ್ದಾವೆ.
0 to ಹೀರೋ ಕೂಡ ಮಾಡಿದ್ದೀವಿ, ನೀವು ನೋಡ್ಕೋಬೋದು ಇಲ್ಲಿ. ಇದು ನಂದು ಓನ್ ಟ್ರೇಡ್ 0 to ಹೀರೋ ನಾನು ತಗೊಂಡು ಹಾಕಿದ್ದೆ. ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಇದೆ ಅಂತ ನೀವು ನೋಡಿ ಹೇಳಿ. ಒಂದು ಕ್ವಾಂಟಿಟಿ 2 ಕ್ವಾಂಟಿಟಿ ಅಲ್ಲ, 15,000 ಕ್ವಾಂಟಿಟಿ, 15,000 ಕ್ವಾಂಟಿಟಿ. ಆ್ಯಕ್ಚುಲಿ ಟ್ರೈ ಮಾಡಿದ್ದು 1 lakhಗೆ, ಅದು ಮಾಡಿದ್ದು 15,000 ಕ್ವಾಂಟಿಟಿ ಅಷ್ಟೇ. ಇನ್ನು ಫ್ಯೂಚರಲ್ಲಿ 1 lakh ಕ್ವಾಂಟಿಟಿ ಮಾಡಿದಾಗ ತೋರಿಸ್ತೀನಿ ನಾನು. 15,000 ಕ್ವಾಂಟಿಟಿ. ಓಕೆ, ಇದು 0 to ಹೀರೋ. ಹೋಗಿ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಎಷ್ಟಾಗಿರುತ್ತಂತ. ಇದು ನಾವು ಇದ್ರಲ್ಲಿ ಮಾಡಿರೋ ಲೈವಲ್ಲಿ ಮಾಡಿರೋ ಅಪ್ಡೇಟ್ಸ್. ಟೆಲಿಗ್ರಾಮಲ್ಲಿ ಏನೇನಿತ್ತು ನೋಡ್ಕೊಳ್ಳಿ. ಟೆಲಿಗ್ರಾಮಲ್ಲಿರೋ ಕೂಡ ಎಷ್ಟು ಸಪೋರ್ಟ್ ಮಾಡಿದ್ದೀವಿ, ಎಷ್ಟು ಹೆಲ್ಪ್ ಆಗಿರ್ತದೆ ನೋಡ್ಕೊಳ್ಳಿ ನೀವು. ಇದೆಲ್ಲ ಇವತ್ತಿಂದು ಇದು. ಓಕೆ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ 8 ಗಂಟೆ 45 ನಿಮಿಷಕ್ಕೆ, ಸಾರಿ 8 ಗಂಟೆ 7 ನಿಮಿಷಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಓಕೆ, ಅದನ್ನು ನೋಡಿಕೊಂಡ್ರೆ ಅವ್ರು ಫಾಲೋ ಮಾಡ್ಕೋಬೋದು. ಅದಾದಮೇಲೆ ಎಂಟ್ರಿ ಪ್ಲೇಸ್ ಇದು ಕೂಡ ಹಾಕಿದ್ದೀನಿ, ಇದನ್ನು ಬ್ರೇಕ್ ಆದರೆ ಎಂಟ್ರಿ ತಗೊಳ್ಳಿ ಅಂತ. ಅದಾದಮೇಲೆ ಕಾಲ್. ಓಕೆ, ಕಾಲ್ ಹಾಕಿದ್ದೀವಿ. ಎಂಟ್ರಿ 290ಗೆ 340 ಇದ್ದಿದ್ದು 290ಗೆ ಶಿಫ್ಟ್ ಮಾಡಿದ್ವಿ, ಅದನ್ನು ಅಪ್ಡೇಟ್ ಮಾಡಿದ್ದೀನಿ. ಅಲ್ಲಿಂದ ಸ್ಕ್ರೀನ್ಶಾಟ್ಗಳು. ಇವಾಗ ನೀವು ಕ್ಯಾಲ್ಕುಲೇಟರ್ ತಗೊಂಡು ಕೂತ್ಕೊಳ್ಳಿ, ಸ್ಕ್ರೀನ್ಶಾಟ್ಗಳು ಕೌಂಟ್ ಮಾಡೋಣ. 1312, 2193, 2047, 2293, 4192, 3500, 3176, 8085, ಇದು 3217, 3217, ಆಮೇಲೆ 8, ಇದು ಸ್ಕ್ರೀನ್ಶಾಟ್ ಕಾಣ್ತಾ ಇಲ್ಲ. ಇನ್ನು 2587, ಇದು 4567, 1133, 7118. ಇಲ್ಲಿ ಇದು ಲೈವ್, ಇದು ನೋಡ್ಕೋಬೋದು. ಇಲ್ಲಿ ನಾವು ತಗೊಂಡಿದ್ದೀನಿ ಅಂತ ಕಾಪಿ ಮಾಡಿ ಹಾಕಿದ್ದೆ, ಅದನ್ನು ಕಾಪಿ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಟೋಟಲ್ ಪ್ರಾಫಿಟ್ಸ್ 18 ಜನ, 18 ಮೆಂಬರ್ಸ್ ಆ್ಯಕ್ಟಿವ್ ಟ್ರೇಡರ್ಸ್, 18 ಮೆಂಬರ್ ಪ್ರಾಫಿಟ್ 1,47,895 ರೂಪಾಯಿ. ಓಕೆ, 1,47,895 rupees. 18 ಜನ ಟ್ರೇಡ್ ಮಾಡಿದ್ದಾರೆ, 18 ಜನನೂ ಪ್ಲಸ್ಸಲ್ಲಿದ್ದಾರೆ. ನೋ ರೆಡ್. ಓಕೆ, ನೋ ರೆಡ್. ನೀವು ನೋಡ್ಕೊಳ್ಳಿ, ಇಲ್ಲಿ ಅಷ್ಟು ಜನ ಪ್ಲಸ್ಸಲ್ಲಿದ್ದಾರೆ. ಅದಾದಮೇಲೆ ಮತ್ತೆ ನೋಡಿದ್ರಲ್ಲ 150 ಕ್ವಾಂಟಿಟಿ ಹೋಲ್ಡ್ ಮಾಡಿದ್ದು, ಅದನ್ನು ಕಾಪಿ ಮಾಡ್ಕೊಂಡಿರ್ತದೆ, ಅದ್ರದ್ದು ಪ್ರಾಫಿಟ್ ನೋಡ್ಕೊಳ್ಳಿ. ಇಲ್ಲಿ 1300 ಇನ್ನು ಕೆಳಗಡೆ ಇದ್ದಾವೆ. ಟೋಟಲ್ 1,47,000. ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು, ಟೆಲಿಗ್ರಾಮಲ್ಲಿರೋರು ಸಪೋರ್ಟ್ ಮಾಡಿರೋದು, ನಾವು ತೊಗೊಂಡಿರೋದು. ನನ್ನ ಟ್ರೇಡ್ ನಾವು ತೊಗೊಂಡು ನಾನು ಟ್ರೇಡ್ ಲೈವ್ ಕೊಟ್ಟು ಕಾಪಿ ಮಾಡಿರೋದು, ಎಲ್ಲ ಸಂಬಂಧಪಟ್ಟಿದ್ದೆಲ್ಲ ಅಲ್ಲೇ ಇದೆ. ಟೋಟಲ್ 18 ಜನನೂ ಪ್ರಾಫಿಟ್. ಓಕೆ, ಇವಾಗ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ನೋಡ್ಕೊಳ್ಳಿ. ಇದು ಲೆವೆಲ್ಸ್. ಓಕೆ, ಇಲ್ಲೇ ಇರುತ್ತೆ, ಬೇಕಾದರೆ ನೀವು ಇನ್ನೊಂದ್ಸಲ ವಿಡಿಯೋ ನೋಡ್ಕೊಳ್ಳಿ. 24,750 ಸಪೋರ್ಟ್ ಹಾಕಿದ್ದೀನಿ. ಓಕೆ, ಇವಾಗ ಇಲ್ಲಿ ಬಂದು ನೋಡಿ, 24,750 ಸಪೋರ್ಟ್. ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿರ್ತವೆ ಅಂತ. ಅಲ್ಲಿಗೆ ಬಂದ ತಕ್ಷಣ ಅಲ್ಲಿಂದ ರಿಟರ್ನ್ ಆಗಿದೆ. ಓಕೆ, ಇದ್ರ ಮೇಲೆ ಪೂರ್ತಿ 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ವಿ. ಓಕೆ, ಡನ್. ಓಕೆ, ಇವಾಗ ನಾಳೆ ಏನು ಮಾಡಬೇಕು? ನಾಳೆ ವೀಕೆಂಡ್, ಒಳ್ಳೆ ಮೂಮೆಂಟಮ್ ಇರುತ್ತೆ, ಒಳ್ಳೆ ಮಾರ್ಕೆಟಲ್ಲಿ ಇರುತ್ತೆ ನಾಳೆ. ಅದಕ್ಕೆ ಸಂಬಂಧಪಟ್ಟಿದ್ದು ಲೆವೆಲ್ಸ್ ಅನಾಲಿಸಿಸ್ ಎಲ್ಲ ಬೆಳಿಗ್ಗೆ 9 ಗಂಟೆಗೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಆ್ಯಕ್ಟಿವ್ ಆಗಿರಿ. ಥ್ಯಾಂಕ್ ಯು ವೆರಿ ಮಚ್. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಟೆಲಿಗ್ರಾಮ್ ಹೆಂಗೆ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟಾಪ್ ಮಾಡಿ, ಯೂಟ್ಯೂಬ್ ಪ್ರೊಫೈಲ್ ಲಿಂಕ್ ಬರುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.